ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಕೆಲವೊಂದು ಪೊಲೀಸ್ ಠಾಣೆಯಲ್ಲಿ ಕೆಲವೊಂದಷ್ಟು ಜನ ಪೊಲೀಸರಾಗಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಅಲ್ಲಿನ ಯಾರ್ಯಾರು ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೋ ಅಂಥವರು, ಹಾಗೆ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಕೆಲಸ ಮಾಡುವಂಥವ್ರು ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅನಗತ್ಯವಾಗಿ ಹಲ್ಲೆ ಮಾಡುವಂಥದ್ದು ಅಥವಾ ಈ ಗಾಡಿಗಳ ಅಡ್ಡ ಹಾಕಂಥ ಸಂದರ್ಭದಲ್ಲಿ ಬಾಯಿಗೆ ಬಂದಂತೆ ಅವಾಚ್ಯವಾಗಿ ಬೈಯುವಂಥದ್ದು, ಹಾಗೆ ಠಾಣೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಂತಂದರೆ ಸಾರ್ವಜನಿಕರ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡು ಮಾತನಾಡದೆ ಅಂತಂದರೆ, ಅಂದರೆ ಈಗ ಹೋದಾಗ ಎಲ್ಲಿಂದ ಬಂದಿದ್ದೀರಿ, ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಕಾಮನ್ನಾಗಿ ಕೇಳ್ತಾರೆ. ಆದರೆ ಈಗ ಪೊಲೀಸರು ಅದನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂತಂದರೆ ಪೊಲೀಸರು ಕೆಲ ತಿಂಗಳುಗಳ ಹಿಂದೆಯಷ್ಟೇ ಜನಸ್ನೇಹಿ ಪೊಲೀಸ್ ಅನ್ನುವಂತಹ ಒಂದು ಕಾರ್ಯಕ್ರಮ ತಂದಿದ್ರು. ಇದೇ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ತಂದಿದ್ದಾರೆ. ಆದರೆ ಈಗ ಏನು ಕರ್ನಾಟಕ DGIG ಸಲೀಂ ಅವರು ಇದ್ದಾರೆ, ಒಂದು ಕಟ್ಟುನಿಟ್ಟಿನ ಆದೇಶವನ್ನು ತಂದಿದ್ದಾರೆ. ಯಾವ ಪೊಲೀಸ್ ಠಾಣೆಗೆ ನೀವು ಹೋದರೂ ಕೂಡ ಅಂತಂದರೆ ಸಾರ್ವಜನಿಕರು ಭಯ ಪಡುವ ಅಗತ್ಯ ಇಲ್ಲ. ಮೊದಲನೇದಾಗಿ ಪೊಲೀಸರಿಗೆ ಭಯಪಟ್ಟು ನೀವು ಠಾಣೆಗೆ ಹೋಗದೇ ಇರುವಂಥದ್ದು ಅಥವಾ ಠಾಣೆಯ ಮುಂದೆ ನಿಂತ್ಕೊಳ್ಳುವಂಥದ್ದು, ಯಾರಿಗೋ ಭಯಪಟ್ಟು ಇನ್ಯಾರ್ದೋ ಕರ್ಕೊಂಬರುವಂಥದ್ದು ಮಾಡುವ ಹಾಗಿಲ್ಲ. ಪೊಲೀಸ್ ಠಾಣೆಗೆ ಹೋದ ತಕ್ಷಣ ಪೊಲೀಸನವ್ರು ಯಾರು ಇರ್ತಾರೆ ಅಲ್ಲಿ ಸಾರ್ವಜನಿಕರನ್ನ ಕರೆಸಿ ಕೂರಿಸ್ಬಿಟ್ಟು ಏನು ಸಮಸ್ಯೆ ಇದೆ ಅಂತ ಕೇಳಬೇಕು. ಎಲ್ಲೋ ಒಂದು ಕಡೆ ಈ ದೌಲತ್ತಲ್ಲಿ ಮಾತಾಡ್ತಾರೆ ಗೊತ್ತಾ, ಹಾಗೆ ಹೀಗೆ ಕೆಟ್ಟ ಪದಗಳೆಲ್ಲ ತುಂಬ ಸರಳತೆಯಿಂದ ಹಾಗೂ ಒಳ್ಳೆ ಮಾತಿನಲ್ಲಿ ಅವರಿಗೆ ಮಾತನಾಡಿಸಬೇಕು ಅನ್ನುವಂತಹ ಆದೇಶವನ್ನು ಕೂಡ ಹೇಳಿದ್ದಾರೆ. ಹಾಗೆ ಅವಾಚ್ಯ ಶಬ್ದಗಳಿಂದ ಯಾವುದೇ ಕಾರಣಕ್ಕೂ ನಿಂದನೆ ಮಾಡುವ ಹಾಗಿಲ್ಲ ಅಂತಲೂ ಹೇಳಿದ್ದಾರೆ. ಹಾಗೆ ಅದಕ್ಕೂ ಮುಖ್ಯವಾಗಿ ಅಂತಂದರೆ ಈ ರಸ್ತೆ ಬದಿ ವ್ಯಾಪಾರಿಗಳಿರ್ತಾರಲ್ಲ ಅವ್ರ ಜೊತೆ ಯಾವುದೇ ರೀತಿಯಾದಂತಹ ಸಂಬಂಧ ಇಟ್ಕೊಳ್ಳೋ ಹಾಗಿಲ್ಲ ಅಂತ. ಅಂದರೆ ಸಂಬಂಧ ಅಂತ ಹೇಳಿದ್ರೆ ಹೋಗಿ ಈಗ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಎಲ್ಲ ಇಸ್ಕೊಳ್ತಾರಲ್ಲ, ಅದನ್ನು ಇಸ್ಕೊಳ್ಬಾರ್ದು ಅಂಥೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಇದು ತುಂಬ ಒಳ್ಳೆಯ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಇಲಾಖೆಗೆ ಕೆಟ್ಟ ಹೆಸರು ಬರಬಾರ್ದು ಅವರ ಒಂದು ಅವಧಿಯಲ್ಲಿ, ಮತ್ತು ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಮರ್ಯಾದೆ ಇರಬೇಕು ಅನ್ನೋಂಥ ಕಾರಣದಿಂದ ಮಾಡಿದ್ದಾರೆ. ಆದರೆ ಇದು ಒಳ್ಳೆಯದು. ಪೊಲೀಸವರು ಎಷ್ಟು ಕಟ್ಟುನಿಟ್ಟಾಗಿ ಈ ಒಂದು ಕ್ರಮವನ್ನು ಇದನ್ನು ಜಾರಿ ಮಾಡಿದ ತಕ್ಷಣ ಪಾಲಿಸ್ತಾರೆ ಅನ್ನುವಂಥದ್ದು ನೋಡಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಇಂತಹ ಕ್ರಮಗಳನ್ನು ಮಾಡಿದ್ರು ಕೂಡ ಅಂತಂದರೆ ಪೊಲೀಸರು ಕೆಲವರು ನಿಯಮವನ್ನು ಪಾಲನೆ ಮಾಡ್ತಾರೆ, ಕೆಲವರು ನಿಯಮವನ್ನು ಪಾಲನೆ ಮಾಡೋದಿಲ್ಲ. ಆದರೆ ಬೇರೆ ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅಂತಹ ಒಂದು ಕೆಟ್ಟ ಹೆಸರು ಬರಬಾರ್ದು. ಎಲ್ಲೋ ಒಂದು ಕಡೆ ಕೆಲವು ಜನ ಮಾಡುವಂತಹ ತಪ್ಪಿಗೆ ಇಂತಹ ಒಂದು ಕೆಲವೊಂದು ಯೋಜನೆಗಳನ್ನು ತಗೊಂಬಂದಿರ್ತಾರೆ, ಅಂಥವರಿಂದ ಇಲಾಖೆ ಕೆಟ್ಟ ಹೆಸರು ಬರಬಾರ್ದು. ಹಾಗೆ ಪೊಲೀಸರು ಕೂಡ ಅಂತಂದರೆ ನಾವು ಹೇಳುವಂಥದ್ದು ಸ್ವಲ್ಪ ಸಾರ್ವಜನಿಕರ ಜೊತೆಗೆ ಉತ್ತಮವಾಗಿ ನಡ್ಕೊಳ್ಳಿ. ಪೊಲೀಸ್ ಮಹಾನಿರ್ದೇಶಕರು ಹೊರಡಿಸಿರುವ ಆದೇಶ ಪ್ರತಿಯೂ ಕೂಡ ಇದೆ, ಒಮ್ಮೆ ನೋಡ್ಕೊಂಬನ್ನಿ.